ಜಸ್ಟ್ ಅಷ್ಟಮಿಗೋಸ್ಕರನೇ ಬಂದಿದ್ದು. ಅಷ್ಟಮಿ ಯಾವತ್ತು ಸ್ಪೆಷಲ್. ಅಷ್ಟಮಿ ಹೇಳಿದ್ರೆ ಒಂಥರ ನಮಗೆ ಊರಿಗೆ ಹಬ್ಬ, ಒಂಥರ ಒನ್ ಆಫ್ ದ ಬಿಗ್ಗೆಸ್ಟ್ ಫೆಸ್ಟಿವಲ್ ಆಫ್ ಉಡುಪಿ ಹೇಳ್ಬೋದು. ಅಂಚೆ ಫಸ್ಟ್ ಒಂಜಿ ಕೃಷ್ಣ ಅಷ್ಟಮಿದ ಸ್ಪೆಷಲ್ ಅದು ಬಾಲೆಗೊಂಜಿ ಕೃಷ್ಣನ ವೇಷ ಪಾಡ್ದು ರಥ ಬೀದಿ ಸುತ್ತಾಗ ಬಂದು ಎಲ್ಲ ತುಂಬ ಅದು ಎಷ್ಟಂತ ಹೇಳಿದ್ರೆ ಉಡುಪಿ ಶ್ರೀಕೃಷ್ಣನನ್ನು ಹೊಗಳಿದಷ್ಟು ಸಾಕಾಗ್ಲಿಕ್ಕಿಲ್ಲ. ಆ ಥರದ್ದು ಇಲ್ಲಿದೊಂದು ಹಬ್ಬದ ಸಂಭ್ರಮ. ಕೃಷ್ಣನಗರಿಯಲ್ಲಿ ಸೌರ ಪದ್ಧತಿಯ ಅಷ್ಟಮಿ ರಂಗೇರಿದೆ. ಎಲ್ಲೆಲ್ಲೂ ವಿವಿಧ ನಮೂನೆಯ ವೇಷಗಳು ಕಣ್ಣಿಗೆ ಬಿದ್ದರೆ, ಇನ್ನೊಂದೆಡೆ ಸಂಪೂರ್ಣ ಕೃಷ್ಣನೂರು ಫಲಪುಷ್ಪಗಳಿಂದ ತುಂಬಿ ಕಂಗೊಳಿಸುತ್ತಿದೆ. ಹೀಗಿರುವಾಗ ಈ ಬಾರಿಯ ಶ್ರೀಕೃಷ್ಣ ಜನ್ಮಾಷ್ಟಮಿ ನೋಡಲು ಬಂದವರು ಏನಂತಾರೆ, ಈ ವಿಡಿಯೋ ನೋಡಿ. ಏನಪ್ತಾರೆ ಪ್ರತೀಕ್ಷಾ ಆ್ಯಂಡ್ 2 years ದಿನಸ ಮೂಲು ಬರೋದಿಲ್ಲ. ಮಸ್ತ್ ಎಡ್ಡೆ ಉಂಡು, ಮಸ್ತ್ ಹ್ಯಾಪಿ ಫೀಲ್ ಆಪಂಡ, ಮಸ್ತ್ ಶೋಕ್ ಮಲ್ತ ಡೆಕೋರೇಟ್ ಪೂರ ಮಲ್ತದ ಮಸ್ತ್ ಹ್ಯಾಪಿ ಫೀಲ್. ಸೊ ನಾನು ರಾಜೇಶ್ ಭಟ್ ಪಣಿಯಾಡಿ ಅಂತ, ನಂದು ಊರು ಪಣಿಯಾಡಿ, ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದು ಮಂಡಲೋತ್ಸವ ಅಂತ ಕಾರ್ಯಕ್ರಮ, ಒಂದು 48 ದಿನಗಳ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಪುತ್ತಿಗೆ ಪರ್ಯಾಯದಲ್ಲಿ ಆಗ್ತಾ ಇದೆ. ಇದು ಪ್ರಥಮ ಬಾರಿಗೆ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಸಂತೋಷದ ವಿಷಯ. 48 ದಿನಗಳು ಸತತವಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೋತ್ಸವ, ಹಾಗೆ ಬಹಳಷ್ಟು ನೀವು ಇಲ್ಲೇ ಬೀದಿಯನ್ನು ನೋಡ್ತಾ ಇದ್ದೀರಾ. ಬಹಳಷ್ಟು ಇಷ್ಟರವರೆಗೆ ಈ ರೀತಿಯ ಒಂದು ವೈಭವ ಯಾವತ್ತೂ ನಡೀಲಿಲ್ಲ ಅಂತ ನನ್ನ ಅನಿಸಿಕೆ. ಬಹಳಷ್ಟು ಒಂದು ಒಳ್ಳೆಯ ಕ್ರೌಡನ್ನು ಇದು ಆಕರ್ಷಿಸ್ತಾ ಇದೆ ಈ ಒಂದು ಕಾರ್ಯಕ್ರಮ. ಇದು ಪ್ರಥಮ ಬಾರಿಗೆ ಆಗ್ತಾ ಇರೋದು ಅನ್ನುವಂಥದ್ದು ಬಹಳ ಸಂತೋಷ. ಉಡುಪಿಯ ಜನರಿಗೆ ಬಹಳ ಸಂತೋಷ. ಇವತ್ತು ಮುದ್ದು ಕೃಷ್ಣ ಸ್ಪರ್ಧೆ, ಹಾಗೆ ಮಡಕೆ ಹೊಡೆಯುವಂಥ ಸ್ಪರ್ಧೆ, ಮತ್ತೆ ಬಹಳಷ್ಟು ಕ್ರೀಡೋತ್ಸವಗಳು, ಮಡಕೆಯಲ್ಲಿ ಚಿತ್ತಾರ ಬಿಡಿಸುವಂಥದ್ದು, ಹಾಗೆ ಡ್ರಾಯಿಂಗ್, ಮಕ್ಕಳಿಗೆ ಬೇಕಾದಷ್ಟು ಕಾಂಪಿಟೇಷನ್ ಅನ್ನು ಇಟ್ಟಿದ್ದಾರೆ. ಬೇರೆ ಬೇರೆ ಈಗ ಈ ಸಮಿತಿಯವರಿಗೆ ಹಾಗೆ ಹೊರಗಿನ ಸಾರ್ವಜನಿಕರಿಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಇಟ್ಕೊಂಡು ಮತ್ತೆ ದೊಡ್ಡ ದೊಡ್ಡ ಜನರನ್ನ ಈ ಪರ್ಯಾಯದಲ್ಲಿ ಕರೆಸಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಈ ಪರ್ಯಾಯದಲ್ಲಿ ಅಂದ್ರೆ ಪುತ್ತಿಗೆ ಪರ್ಯಾಯದಲ್ಲಿ ಬಂದಿದ್ದಾರೆ. ಇದೊಂದು ವಿಶೇಷ ರೀತಿಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. Hello, I am Vaishnavi. I've come here for Janmashtami at least 3 times in a row. It's my first time coming here for Ashtami, and I love the vibrantness of this place. Everybody is like, you see people dressed up in fancy dresses, and there's Dol Tasha and all that stuff. And on Janmashtami, they do all these matka breaking, so it's just fun to watch. It's nice to be around here. ಈ ಸಲ ಜನಗಳು ಸುಮಾರಾಗಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ವರ್ಷ ಅಷ್ಟಮಿ ತುಂಬ ಚೆನ್ನಾಗಿದೆ. ರೇಣುಕಾ, ನಮ್ಮ ಬಾಗಲಕೋಟೆ ಜಿಲ್ಲಾ ಹುಣಗುಂದ ತಾಲೂಕು. ನಾವು 25 ವರ್ಷದಿಂದ ಇಲ್ಲೇ ಇದ್ದೀವಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿದೆ. ಇಲ್ಲಿ ತುಂಬಾ ಚೆನ್ನಾಗಿದೆ. ಈ ಸಲ ತುಂಬಾ ಜನ ಸೇರಿದ್ದಾರೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಜನ ಇದೆ. ನೋಡೋಕೆಲ್ಲ ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷ ಸಿಂಪಲ್ ಆಗ್ತಿತ್ತು, ಈ ವರ್ಷ ಗ್ರ್ಯಾಂಡ್ ಇದೆ. ನಮಸ್ತೆ, ನಾವು ಉಡುಪಿಯವರೇ. ಚಿಕ್ಕ ಪ್ರಾಯದಿಂದನೂ ನಾವು ಇಲ್ಲೇ ಬರ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಇಷ್ಟ ನಮಗೆ ಕೃಷ್ಣಾಷ್ಟಮಿ ಅಂತ ಹೇಳಿದರೆ. ತುಂಬ ಜನ ಸೇರೋದು, ಮತ್ತು ಇಲ್ಲಿ ಬರುವಂಥದ್ದು ವೇಷ ಆಗಿರ್ಬೋದು, ಹುಲಿ ವೇಷ ಅಂತೂ ನಮಗೆ ಭಾರಿ ಇಷ್ಟ. ಅದನ್ನು ನೋಡೋಕ್ಕೋಸ್ಕರನೇ ನಾವು ಬೆಳಗ್ಗೆಯಿಂದ ಬರ್ತಾ ಇರ್ತೀವಿ. ಅಂದರೆ ತುಂಬ ರಶ್ ಇರುತ್ತಲ್ಲ ಇಲ್ಲಿ, ಹಾಗಾಗಿ ತುಂಬ ಖುಷಿಯಾಗುತ್ತೆ. ಮತ್ತು ಇಲ್ಲಿರುವಂಥ ಸಣ್ಣ ಸಣ್ಣ ಅಂಗಡಿಗಳಾಗಿರ್ಬೋದು, ಇಲ್ಲಿ ಬರುವಂಥ ಬೇರೆ ಬೇರೆ ಇದು ಆಟಿಕೆಗಳಾಗಿರ್ಬೋದು, ಅಥವಾ ಮೊಸರು ಕುಡಿಕೆ ಆಗಿರ್ಬೋದು, ಇದೆಲ್ಲ ನಮಗೆ ಭಾರಿ ಇಷ್ಟ ಆಗುತ್ತೆ ನೋಡೋದು, ಮತ್ತು ಅದರಲ್ಲಿ ಭಾಗವಹಿಸೋದು. ಮತ್ತು ನಮ್ಮ ಈ ಸಲ ಏನಾಗಿದೆ ಅಂತ ಹೇಳಿದರೆ, ದರ್ಪಣ ಅಂತ ಒಂದು ನಮ್ಮ ಡ್ಯಾನ್ಸ್ ಅಕಾಡೆಮಿ ಇದೆ. ಅದರಲ್ಲಿ ಮಹಿಳೆಯರು ಹುಲಿ ವೇಷವನ್ನು ಹಾಕಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರದ್ದು ಇಲ್ಲೆಲ್ಲ ಆಯಿತು ಪ್ರೋಗ್ರಾಮು. ಅದನ್ನು ನೋಡೋಕ್ಕೋಸ್ಕರ ನಾವು ಬಂದಿದ್ದೀವಿ. ಬೆಳಗ್ಗೆಯಿಂದ ನಾವು ಇಲ್ಲೇ ಸುತ್ತುವರಿತಾ ಇದ್ದೀವಿ. ತುಂಬ ಚೆನ್ನಾಗಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ. ನನ್ನ ಹೆಸರು ಚೈತ್ರ. ನಂದು ಮನೆ ಕುಂದಾಪುರ, ಬಟ್ ನಾನು ಇಲ್ಲೇ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇರೋದು. ಸೊ ಉಡುಪಿಯಲ್ಲೇ ಜಾಸ್ತಿ ಇರ್ತೇವೆ. ಸೊ ಇವತ್ತು ಸಹ ಫ್ರೆಂಡ್ ಮನೇಲಿ ಇದ್ದೇನೆ. ನಿನ್ನೆ ಬಂದಿದ್ದೆ, ಇವತ್ತು ಅವ್ರ ಮನೇಲೆ ಸ್ಟೇ ಆಗಿ ಇಲ್ಲಿ ಇದೆಲ್ಲ ನೋಡಿಕೊಂಡು ನಾಳೆ ವಿಟ್ಲಪಿಂಡಿ ಮುಗಿಸಿ ಮತ್ತೆ ಬ್ಯಾಂಗ್ಳೂರ್ ಹೋಗಿ ಕೆಲಸಕ್ಕೆ ಜಾಯ್ನ್ ಆಗಬೇಕು. ಜಸ್ಟ್ ಅಷ್ಟಮಿಗೋಸ್ಕರನೇ ಬಂದಿದ್ದು. ಅಷ್ಟಮಿ ಯಾವತ್ತು ಸ್ಪೆಷಲ್
ಐ ಥಿಂಕ್ ತುಂಬ ವರ್ಷದಿಂದ ನಾನು ಅಷ್ಟಮಿ ಟೈಮಿಗೆ ಬರ್ತೇನೆ, ವಿಟ್ಲಪಿಂಡಿನೂ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಮ್ಮ ಕೆಲಸಕ್ಕೆಲ್ಲ ಹೋಗೋದು. ಅಷ್ಟಮಿ ಸ್ಪೆಷಲ್ ಅಂದರೆ ಮೂಡೆ, 2 ದಿನದಿಂದ ಮೂಡೆನೇ ತಿಂತಾ ಇದ್ದೀವಿ. ಅದಾದಮೇಲೆ ವಿಟ್ಲಪಿಂಡಿ ತುಂಬ ಸ್ಪೆಷಲ್. ಜನ ಅದೇ ನಾನು ಇವತ್ತು ಅನ್ಕೋತಿದ್ದೆ ಎಷ್ಟು ಜನ ಇರ್ಬೋದು, ಕಾಲಿಡಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಪರ್ಬದಕ್ಕನೆ ಇಡೀ ದಿನ ಮಸ್ತ್ ಜನ ಎಂಕಲ್ 5 ವರ್ಷದಿಂದ ಏನ ಸಿಸ್ಟರ್ ಅಕ್ಕ ಕಾವ್ಯ ಪದದ ಎಂಕಲ್ ಮುಲ್ಪನೆ ಉಡುಪಿ ಆಡ ಮುಲ್ಪದ ಕ್ರೌಡ್ ತಿ ಕೃಷ್ಣ ಅಷ್ಟಮಿ ಪಂಡ ಮಸ್ತ್ ಗಮ್ಮತೆ ಫುಲ್ ಅವೇ ಒಂಜಿ ಮಸ್ತ್ ಖುಷಿ ಎಂಕಲಿಗೆ ಮಸ್ತ್ ಕ್ರೌಡ್ ಇಪ್ಪುಂಡು. ಅಷ್ಟಮಿ ಪಂಡ ವಿಟ್ಲಪಿಂಡಿ ತುಯ್ಯರೆಗೆ ಮಸ್ತ್ ಅಷ್ಟಮಿ ಫುಲ್ಲು ಸಂತೆ ಲೈಟಿಂಗ್ ಫುಲ್ ಎಪ್ಪುಂಡು ಗಮ್ಮತ್ ಆಪುಂಡು ತುಯ್ಯರೆಗೆ ಅವೇ ತಿರ್ಗೊಂಡು ಸಂತೆ ತುಯ್ಯರೇನೆ ಬರ್ಪಿನ್ ಜಾಸ್ತಿ ತುಯ್ಯರೆ ಮಸ್ತ್ ಖುಷಿ ಎಂಕಲಿಗೆ ಒಂಜಿ ಜಾತ್ರೆ ಲಕ್ಕನೆ ಒಂದೊಂಜಿ ಅಷ್ಟಮಿ ಪಂಡ ಇದ ಊರ್ದ ಜಾತ್ರೆ ಪೂರ ಎಂಚೋಂಡು ಅಂಚನೆ ಕೃಷ್ಣ ಮಠ ಪಂಡ ಒಂಜಿ ಮಸ್ತ್ ಫೇಮಸ್ ಟೆಂಪಲ್ ಬೊಕ ಒಂಜಿ ಟೂರಿಸ್ಟ್ ಪ್ಲೇಸ್ ಒಂದು ಬೊಕ ಮಸ್ತ್ ಕ್ರೌಡ್ ಇಪ್ಪುಂಡು ಒಂಜಿ ಎಂಕಲೆ ಮಸ್ತ್ ಖುಷಿ ಒಂಜಿ ಕ್ರೌಡ್ ಇತ್ತು ಎರೆಗೆ ಮಸ್ತ್ ಖುಷಿ ಈತ್ ಸಂತೆ ಈತ್ ವೇಷ ಪಿಲಿ ವೇಷ ಮಸ್ತ್ ಖುಷಿ ಆಪುಂಡು ಅಷ್ಟಮಿ ಪಂಡ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಉಡುಪಿಯಲ್ಲಿ ವಿಶೇಷವಾಗಿ ಕೃಷ್ಣನ ಜನ್ಮದಿನ ಅಂದರೆ ಅಷ್ಟಮಿಯನ್ನು ಆಚರಿಸಲಾಗ್ತಾ ಇದೆ. ಊರಿನವರಿಗಿಂತಲೂ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿವಿಧ ಪ್ರದೇಶಗಳಿಂದ ಉಡುಪಿಗೆ ಜನ ಆಗಮಿಸಿದ್ದಾರೆ. ಎಲ್ಲೆಲ್ಲಿ ಕೂಡ ಜನಸಂದಣಿ ಕಾಣ್ತಾ ಇದೆ. ವ್ಯಾಪಾರ, ಅದೇ ರೀತಿ ಮಕ್ಕಳನ್ನು ಕರ್ಕೊಂಡು ಅವರಿಗೆ ಬೇಕಾದನ್ನು ತೆಗೆದುಕೊಡುವಂಥದ್ದು, ಅದೇ ರೀತಿಯ ಸಾಕಷ್ಟು ಜನ ದೇವರ ದರ್ಶನ ಮಾಡುವಂಥದ್ದು, ಇದೆಲ್ಲ ಈ ಒಂದು ಉಡುಪಿಯ ವಿಶೇಷವಾದಂಥ ಕೃಷ್ಣ ಜನ್ಮಾಷ್ಟಮಿಯ ದಿನ ನಡೆಯುವಂಥ ಕಾರ್ಯಕ್ರಮ. ನನ್ನ ಹೆಸರು ಹೇಮಂತ್ ಭಾಗವತ್. ನಾನು ಇಲ್ಲೇ ವಿದ್ಯೋದಯದ ಹತ್ರ ಇರೋದು. ಅಷ್ಟಮಿ ಹೇಳಿದರೆ ಒಂಥರ ನಮಗೆ ಊರಿಗೆ ಹಬ್ಬ, ಒಂಥರ ಒನ್ ಆಫ್ ದ ಬಿಗ್ಗೆಸ್ಟ್ ಫೆಸ್ಟಿವಲ್ ಆಫ್ ಉಡುಪಿ ಹೇಳ್ಬೋದು. ಒಂಥರ ನಮಗೆ ಒಂಥರ ತುಂಬ ಖುಷಿ. ನಾವು ಉಡುಪಿಯಲ್ಲಿದ್ದೇವೆ, ಇಂಥ ಒಂದು ಎಂಥ ಲೈಫ್ ಅಚೀವ್ಮೆಂಟ್ ಫಂಕ್ಷನ್ ಹೇಳ್ಬೋದು. ನಭೂತೋನಭವಿಷ್ಯದ ಎಲ್ಲಿ ಸಹ ಕಾಣಲಿಕ್ಕೆ ಸಿಕ್ಲಿಕ್ಕಿಲ್ಲ ಇಂಥ ಒಂದು ಫಂಕ್ಷನ್ ಇಲ್ಲಿ ಸಹ. ಮತ್ತು ಎಂಜಾಯಿಂಗ್ ಹಾಗೆ ನಮ್ಮ ಉಡುಪಿಯವರಿಗೆ. ನಮಸ್ತೆ, ಎನ್ನ ಪುದರ್ ಚೇತನ, ಎನ್ನ ಮಿಸ್ಸಸ್ ಪ್ರಜ್ಞಾ, ಎಂಕಲ ಬಾಲ್ಯ ಧನ್ವಿ, ಎಂಕಲ್ ಮುಲ್ಪ ನಲ್ಲಿ ಹೊಡ್ತು ಅಂಚ ಇನ್ನು ಫಸ್ಟ್ ಒಂಜಿ ಕೃಷ್ಣ ಅಷ್ಟಮಿದ ಸ್ಪೆಷಲ್ ಅದು ಬಾಲ್ಯಗೊಂಜಿ ಕೃಷ್ಣನ ವೇಷ ಪಾಡ್ದು ರಥ ಬೀದಿ ಸುತ್ತಾಗ ಬಂದು ಎಲ್ಲ ತುಂಬ. ಅನುಷಾ ಅಂತ, ನಾನು ಉಡುಪಿಯಿಂದ ಬಂದಿದ್ದೀನಿ. ಅಷ್ಟಮಿ ಹೇಳಬೇಕಾದ್ರೆ ಉಡುಪಿಯಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಮಗೆಲ್ರಿಗೂ ಅಷ್ಟಮಿ ಅಂದರೆ ತುಂಬ ಖುಷಿ ಆಗುತ್ತೆ. ಒಂಥರ ಫುಲ್ ಜನ ಇಲ್ಲಿ, ಮತ್ತು ಎಲ್ಲ ಕಡೆ ಶಾಪ್ಸ್ ಹಾಕಿದ್ದಾರೆ. ಫುಲ್ ಖುಷಿ ಆಗ್ತಿದೆ ನನಗೆ. ಏನೇನೆಲ್ಲ ಶಾಪಿಂಗ್ ಮಾಡಿದ್ರು ಅಥವಾ ಯಾವುದೆಲ್ಲ ಶಾಪ್ಸ್ನ ನೀವು ನೋಡಿದ್ದೀರಿ? ವೇಷ ಏನಾದರೂ ನೋಡಿದ್ದೀರಾ? ಹಾಂ, ತುಂಬ ವೇಷಗಳನ್ನೆಲ್ಲ ನೋಡಿದ್ದೀವಿ ಇಲ್ಲಿ. ತುಂಬ ಚೆನ್ನಾಗಿತ್ತು. ರವಿ ಕಟ್ಪಾಡಿ ಅವರದೆಲ್ಲ ವೇಷ ಎಲ್ಲ ನೋಡಿದ್ದೀವಿ. ತುಂಬ ಖುಷಿ ಆಗುತ್ತೆ. ಅವರೊಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ತುಂಬ ಜನರಿಗೂ ಹೆಲ್ಪ್ ಮಾಡ್ತಿದ್ದಾರೆ. ನನ್ನ ಹೆಸರು ಶ್ಯಾಮಲಾ ವಿ ಶೆಟ್ಟಿ ಅಂತ. ನಾನು ಪರ್ಕಳದಿಂದ ಬಂದಿದ್ದೇನೆ. ಇಲ್ಲಿದೊಂದು ಸಭೆನೇ ನೋಡಲಿಕ್ಕೆ ತುಂಬ ಖುಷಿ. ಒಂದು ಸುತ್ತು ಬರುವಾಗಲೇ 2-3 ತಾಸು ಬೇಕು ನಮಗೆ ಹೋಗಲಿಕ್ಕೆ, ಅಷ್ಟು ಚೆನ್ನಾಗಿದೆ. ಅದು ಎಷ್ಟಂತ ಹೇಳಿದ್ರೆ ಉಡುಪಿ ಶ್ರೀಕೃಷ್ಣನನ್ನು ಹೊಗಳಿದಷ್ಟು ಸಾಕಾಗಲಿಕ್ಕಿಲ್ಲ. ಆ ಥರದ್ದು ಇಲ್ಲಿದೊಂದು ಹಬ್ಬದ ಸಂಭ್ರಮ. ಅಷ್ಟಮಿ ಅಂತ ಹೇಳಿದರೆ ಅದಕ್ಕೆ ಇರುವಷ್ಟು ಒಂದು ವ್ಯಾಲ್ಯೂ ಎಲ್ಲಿಯೂ ಸಿಗಲಿಕ್ಕಿಲ್ಲ. ಈ ರೀತಿಯ ಹಬ್ಬವನ್ನು ನಾವು ಈ ನಾಡಿನಲ್ಲಿ ಆಚರಿಸಬೇಕಾದ್ರೆ ಇನ್ನೂ ಹಲವಾರು ಜನಗಳಿಗೆ ಹೇಳಬೇಕು. ಇಲ್ಲಿ ಎಲ್ಲರೂ ನಿಲ್ಲುವಂಥ ವ್ಯವಸ್ಥೆ ಕೂಡ ಆಗಬೇಕು. ಇಲ್ಲಿ ಈ ನಮ್ಮ ಸೌತ್ ಕೇಂದ್ರ ಅಂತ ಹೇಳಿದರೆ ಯಾರು ಒಂದು ಏನಾದರೂ ತೆಗೆಯೋದು, ವಸ್ತು ತೆಗೆಯೋದು, ಅದು ಮಾಡೋದು ಏನೂ ಇಲ್ಲ. ಎಲ್ಲರೂ ಅವರವರ ಮಟ್ಟಿಗೆ ಹೋಗ್ತಾ ಬರ್ತಾ ಜಾತ್ರೆ ನೋಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಇಲ್ಲಿ ಹೆಚ್ಚಾಗಿ ಕೆಲಸದಲ್ಲೇ ಇರುವವರು ಇರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀಕೃಷ್ಣ ಜನ್ಮಾಷ್ಟಮಿ ಕಣ್ತುಂಬಿಕೊಳ್ಳಲು ಬಂದವರು ಏನಂದ್ರು ಅಂತ. ನೀವು ಕೂಡ ತಪ್ಪದೆ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಆಗಮಿಸಿ. ಈ ಬಾರಿಯ ಅದ್ಭುತ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.